ಉಪ ಅಧ್ಯಕ್ಷರು ಸದಸ್ಯರು, ಅದಕ್ಕಿಂತ ಅತಿಯಾಗಿ ನನ್ನನ್ನ ಪ್ರೀತಿಸುವ ನನ್ನ ಕೆಂಪಾವಿಯ ನನ್ನ ರಕ್ತ ಸಂಬಂಧಗಳು, ನನ್ನ ಬಂಧುಗಳು, ನನ್ನ ಸಹೋದರರು ಸಹೋದರಿಯರು, ನನಗೆ ಬೆನ್ನೆಲುಬಾಗಿ ನಿಂತಹ ಒಂದು ಪ್ರಯುಕ್ತವೇ ಇವತ್ತು ನಾನು ಈ ಒಂದು ಸಂವಿಧಾನದ ಅರಿವಿನಯನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ. ಬಂಧುಗಳೇ, ಇಲ್ಲಿ ನನಗೆ ಸಮಯ ಕೊಟ್ಟಿದ್ದಾರೆ. ಒಂದು ನನ್ನ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಒಂದೇ ಒಂದು ಮಾತು, ಅದು ಮೌಢ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಒಂದು ನಾನು ಮಾತು ಹೇಳ್ತೀನಿ, ನಿಮ್ಮೆಲ್ಲರಿಗೂ ಕ್ಷಮೆ ಕೊಡುತ್ತಾ. ಒಬ್ಬ ವಿದ್ಯಾರ್ಥಿ ಹಾಸ್ಟೆಲ್ನಲ್ಲಿ ಓದ್ತಿರ್ತಾನೆ. ಓದುವಂತಹ ಒಂದು ಸಂದರ್ಭದಲ್ಲಿ ಎಕ್ಸಾಮ್ ಬಂದಿರುತ್ತೆ. 10th ಎಕ್ಸಾಮ್ ಓದುವಾಗ ಬೋರ್ಡ್ ಎಕ್ಸಾಮ್ ಬಂದಿರುತ್ತೆ. ಆ ಬೋರ್ಡ್ ಎಕ್ಸಾಮ್ ಬಂದಾಗ ಹಾಸ್ಟೆಲ್ದಿಂದ ಆ ಮಗು ಊರಿಗೆ ಹೋಗುತ್ತೆ, ಹಳ್ಳಿಗೆ. ಇಲ್ಲಿ ತಾಯಂದಿರಿಗೆ ಕೇಳಬೇಕಾದಂತ ಒಂದು ಕಾನ್ಸೆಪ್ಟ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು. ಅವ್ರು ಹೇಳ್ತಾರೆ, ಅಪ್ಪ ನಾಳೆ ನಿಮ್ಗೆ ಎಕ್ಸಾಮ್ ಇದೆ, ನಿನಗೆ ದೇವರಿಗೆ ಕರ್ಕೊಂಡೋಗಿ ಒಂದು ಕಾಯಿ ಹೊಡಿತೀನಿ, ಒಂದು ಹೊಸ ಬಟ್ಟೆ ತಂದು ಉಡಿಸ್ತೀನಿ ಮಗನೇ, ಇವತ್ತು ನಾವು ದೇವರ ದರ್ಶನ ಪಡ್ಕೊಳ್ಳೋಣ ಅಂತ ತಾಯಿ ಮಗು ಹೇಳ್ತಾರೆ. ಆಗ ಆ ಮಗು ಹೇಳುತ್ತೆ, ಅಮ್ಮ ನಾನು ಓದಿದ್ದೀನಿ, ನಾನು ಹೋಗ್ಬೇಕು ಅಂತ ಹಾಸ್ಟೆಲ್ದೆಲ್ಲ ಡಬ್ಬೆಗಳನ್ನ ತಂದು ಇಟ್ಟುವಾಗ ತಾಯಿ ಒಂದು ಒತ್ತಡಕ, ಯಾಕಂದ್ರೆ ಅಲ್ಲಿ ನನ್ನಂತ ಟೀಚರ್ ಇರ್ತಾರೆ, ಅವರೆಲ್ಲ ಮೌಢ್ಯಗಳಿಂದ ಆ ಮಗುವನ್ನ ಬಿಡಿಸಿರ್ತಾರೆ. ಅವ್ರಿಗೆ ಗೊತ್ತು ದೇವರಂದ್ರೆ ಏನು ಗೊತ್ತು, ಮೌಢ್ಯ ಅಂದ್ರೆ ಏನು ಗೊತ್ತಂತ ಆ ಮಗು ಗೊತ್ತಿರುತ್ತೆ. ಹೀಗಾಗಿ ಟೀಚರ್ ಹೇಳಿದಂತ, ಶಿಕ್ಷಕರು ಹೇಳಿದಂತ ತಲೆಯಲ್ಲಿ ಇಟ್ಕೊಂಡಿರ್ತಂತ ಆ ಮಗು ಅಮ್ಮಗ ಒಂದು ಪಾಠ ಕಲ್ತಾನೆ, ಅಮ್ಮಗ ಮೌಢ್ಯಗಳನ್ನ ಬಗ್ಗೆ ಮಾಡೋಣ ಅಂತಕ್ಕಂಥದ್ದು ಕರ್ಕೊಂಡು ಹೋಗ್ತಾರೆ. ಅಮ್ಮ ಅಂತಾನೆ, ನಡೆಯಪ್ಪ ದೇವತೆ ಗುಡಿಗೆ ಹೋಗೋಣ, ದೇವತೆ ಗುಡಿಯಲ್ಲಿ ಕಾಯಿ ಹೊಡ್ಕೊಂಡು ನೀನು ನಾಳೆ ಬೋರ್ಡ್ ಎಕ್ಸಾಮ್ ಬರೀವಂತೆ ಅಂತ ಹೇಳಿದಾಗ ಆ ಮಗು ಹೋಗುತ್ತೆ. ಅವನ ಜೊತೆ ಹೊಸ ಬಟ್ಟೆ ಉಳಿಸ್ತಾರೆ, ನನ್ನ ಮಗ ನಾಳೆ ಬೋರ್ಡ್ ಎಕ್ಸಾಮ್ ಬರೀತಾನಂತೆ. ಹೋಗುವಂತಾಗ ನಿಮ್ಗೆ ಗೊತ್ತಿರ್ಬೇಕು ಬಂಧುಗಳೇ, ನಾವೆಲ್ಲ ಹಳ್ಳಿಯಿಂದ ಹುಟ್ಟಿದವರು. ದೇವತೆ ಗುಡಿಗೆ ಕಲ್ಲಿನ ಒಂದು ಸಿಂಹಗಳಿರ್ತವೆ, ಬಾವಿಗೆ ಸಿಂಹಗಳಿರ್ತವೆ. ಆ ಮಗು ಬರುತ್ತೆ, SLC ಮಗು ಬಂದು ಅಮ್ಮ ಅಂತ ಚೀರ್ತಾನೆ. ಯಾಕೆ ಮಗು ಅಂತ ಅಮ್ಮ ಕೇಳಿದಾಗ, ಅಮ್ಮ ಅಲ್ಲಿ ಸಿಂಹ ಇದೆ, ಅದು ನಾನು ನೋಡಿ ತಿಂತಿದೆ, ನನಗೆ ಕೆರೆತಿದೆ ಅಂತಂದಾಗ ಅವಾಗ ತಾಯಿ ಏನ್ ಹೇಳ್ತಾರೆ, ಏ ಅಪ್ಪಿ ಅದೇನು ಸಿಂಹನ, ಅದು ಕಲ್ಲು ಕಣ್ಣು ಅಂತ ಹೇಳ್ತಾರೆ. ಅಮ್ಮ ಇದನ್ನು ಕಟ್ಟಿಗೆ ಮೂಡ್ತೀನಿ ಅಮ್ಮ, ಇದನ್ನು ದೇವರಲ್ಲ, ಅದು ನಮ್ಮ ಮೌಲ್ಯ. ಈ ತಾಯಿ ಅಂದ್ರೆ ಈ ಮೌಲ್ಯಗಳನ್ನ ನೀವು ಹೋಗ್ಬೇಕು. ಇವ್ರು ಹೋದಾಗ ಮಾತ್ರ ನಾವು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅದ. ಬಂಧುಗಳೇ, ನಾನು ಹೇಳೋದು ಇಷ್ಟೇ, ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಕೆಲವರಿಗೆ ಗೊತ್ತಿದೆ. ಅವರ ಇಡೀ ಜೀವನ ಚರಿತ್ರೆಯನ್ನು ಕೂಡ ನನ್ನ ಗಜಲ್ನಲ್ಲಿ ನಾನು ಸೆರೆ ಇಡ್ತಾ ಇದ್ದೀನಿ. ಮೇಡಮ್ ರಾಧಾ ಮೇಡಮ್ ಅಂದ್ರು, ನಾನು ಸೇಖ್ ಫಾತಿಮಾನು ಕೂಡ ನಾನು ಓದ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತಿಗೂ ಸೇಖ್ ಫಾತಿಮಾ ಒಂದು ಇತಿಹಾಸ ನಮ್ಮ ಕನ್ನಡದಲ್ಲಿ ಬಂದಿಲ್ಲ. ಕೋಲಾರ್ ಮೇಡಮ್ ಗೊತ್ತಿರ್ಬೇಕು, ಚಾಹುಸೇನ್ ಸರ್ ಅಂತ ತೆಲುಗುನಲ್ಲಿ ಆಗಿರ್ತಕ್ಕಂಥದ್ದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ಯಾವ ಬುಕ್ ಸ್ಟಾಲ್ ಅಲ್ಲಿ ನನಗೆ ಸಿಗಲಿಲ್ಲ, ಅದನ್ನು ಅವರಿಂದ ನಾನು ತರಿಸ್ಕೊಂಡದ್ದು. ಸಾವಿತ್ರಿಬಾಯಿಗೆ ಸಖಿ ಆದಂತಹ ಸೇಖ್ ಫಾತಿಮಾ ತಂದೆ ತಾಯಿ ಸತ್ತಿರ್ತಾರೆ, ಅದೇ ಕುಟುಂಬನೇ ಅವರಿಗೆ ಅವ್ರಿಗೆ ಆಶ್ರಯ ಕೊಟ್ಟಿರುವಂತದ್ದು. ಹೀಗಾಗಿ ಇನ್ನೊಂದು 4 ತಿಂಗಳಲ್ಲಿ ನಾನು 4 ಬುಕ್ಗಳನ್ನು ಬಿಡುಗಡೆ ಮಾಡ್ತೀನಿ. ಇವಾಗ ಒಂದು ಒಳ್ಳೆ ಸಿಹಿ ಸುದ್ದಿ, ಆ ಮೇಡಮ್ ಚೂಡಾಮಣಿ ಮೇಡಮ್ ಅವರ ಮಾತು ಕೇಳಿದಾಗ ನನ್ನ ಮೈ ಮೇಲೆಲ್ಲ ಕೂದಲುಗಳು ಒಂದೊಂದು ಸ್ಟ್ರಾಂಗ್ ಆಗ್ತಾ ಇದ್ದವು. ದಯವಿಟ್ಟು ಮೇಡಮ್ ಮತ್ತೆ ನನಗೆ ಕೆಂಪಾಗಿ ಕಳಿಸ್ತೀನಿ. ನನ್ನ ಸಹೋದರರ ನನಗೆ ಸಪೋರ್ಟ್ ಆಗಿದ್ದಾರೆ. ಅವು ಇಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ಆ ಪ್ರಮಾಣಗಳನ್ನು ಅವ್ರನ್ನ ಕ್ಷಮಿಸಾರಂತಲೂ ಕೂಡ ನಾನು ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ನನ್ನ BSI ಯಾದಗಿರಿ ಜಿಲ್ಲೆಯ ನನ್ನ BSI ಉಪಾಸಕಿಯರಾಗಬೇಕು. ಹಾಗೆ ಸೇರಿರ್ತಕ್ಕಂಥ ನನ್ನ ನಿರ್ವಾಹಕರನ್ನು ಇಲ್ಲೇ ನೋಡಿದ್ದೀನಿ. ಇವರೆಲ್ಲರಿಗೂ ಹಾಗೆ ಶಾಪೂರು, ಯಾದಗಿರಿ, ಇಡೀ ರಾಜ್ಯದಲ್ಲಿ ಬಹುಶಃ ಇದು ಯಾದಗಿರಿ ಜಿಲ್ಲೆಯ ಮೊಟ್ಟ ಮೊದಲ ಮಹಿಳಾ ತಮ್ಮ ಒಂದು ಪರಿಷತ್ ಅಂತ ನಾನು ಬಯಸ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ, ಇದು ನನಗೆ ಒಂದು ಅಂಬೆಗಾಲು. ಇವಾಗ ನಾನು ಅಂಬೆಗಾಲಲ್ಲಿ ನಡೀತಾ ಇದ್ದೀನಿ. ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ತೊಂದರೆಗಳಾಗಿದ್ರೆ ದಯವಿಟ್ಟು ಆ ಮಗುವಿಗೆ ಏನು ಪಾಪನ್ನು ಕ್ಷಮಿಸ್ತೀರಿ, ಅದೇ ತರ ನನಗೂ ನೀವೆಲ್ಲರೂ ಕ್ಷಮಿಸ್ತೀರಿ ಅಂತ ಹೇಳ್ತಂತ ಈ ಒಂದು ಅವಕಾಶ ಕೊಟ್ಟಂತ, ನಾನೇನು ನಿಮ್ಮಷ್ಟು ನಾನು ವಿದ್ವಾಂಸರು ಅಲ್ಲ, ನಾನು ಜ್ಞಾನವಂತರಲ್ಲ, ಅಲ್ಪ ಸ್ವಲ್ಪದಲ್ಲೇ ನನಗೆ ಒಂದು ಅರಿವಿದೆ. ಮೇಡಮ್ ಹೇಳಿದ್ರು 22 ಸಂಚಿಕೆಗಳನ್ನು ತಗೊಂಡಿದ್ದೀನಿ ಮೇಡಮ್. ನಿಜವಾಗ್ಲು ಇವತ್ತಿಗೂ ನಾನು ಓದಿಲ್ಲ, ಯಾಕಂದ್ರೆ ನನ್ನ ಬರವಣಿಗೆಯಲ್ಲಿ ನನ್ನ ಶಾಲೆ ಡ್ಯೂಟಿನಲ್ಲಿ ಇವತ್ತಿಗೂ ಓದಿಲ್ಲ. ಅದು ಓದಬೇಕು. ಅಕ್ಷರ ಕ್ರಾಂತಿ ಸಾವಿತ್ರಿಬಾಯಿ ಫುಲೆ ಕಣ್ಣೀರಾಕಂತ 3 ಸಲ ಓದಿ ಮುಗಿಸಿದ್ದೀನಿ ಮೇಡಮ್. ನಾನು ಇನ್ನೂ ಓದಬೇಕು. ಹಾಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕೊನೆಯ ದಿನಗಳನ್ನು ಕೂಡ ನಾನು ಓದಿದ್ದೀನಿ. ಹೀಗಾಗಿ ಎಲ್ಲ ನನ್ನ ಬಂಧುಗಳಿಗೆ, ನೀವು ಮೊದಲು ಮಹಿಳೆಯರು, ನನ್ನ ತಾಯಿಯಂದಿರು, ನೀವು ಬದಲಾಗಿಲ್ಲ ಅಂದ್ರೆ ನಮ್ಮ ಮನೆ ಬದಲಾಗಲ್ಲ, ನಮ್ಮ ಮಕ್ಕಳು ಬದಲಾಗಲ್ಲ. ಅದಕ್ಕೆ ನಾನು ಒಂದು ಕಥೆ ಹೇಳಿದ್ದೀನಿ. ಆ ಕಥೆ ನಿಜನೋ ಸುಳ್ಳು ಅದು ನಿಮಗೆ ಬಿಟ್ಟು ಹೇಳ್ತಾ ಮತ್ತೊಮ್ಮೆ ಅಲ್ಲ, ಅವ್ರು ಒಪ್ಕೋಬೇಕು. ಅವ್ರು ಒಪ್ಕೊಂಡಾಗ ಮಾತ್ರ ನನಗೆ ನಿಜ ಅಂತ ಆಗುತ್ತೆ. ನಾನು ನಿನ್ನೆ
ಅಷ್ಟು ಸಲ ಬದಲಾವಣೆ ಆಗಲ್ಲ, ಮಾಡೋಣ. ಹೆಜ್ಜೆ ಇಟ್ಟಿದ್ದೀನಿ. ಮತ್ತೊಮ್ಮೆ ಇಡೀ ನನ್ನ ರಾಜ್ಯದ PSI ತಂಡಗೆ ನಾನು ಜೈ ಭೀಮ್ ವಂದನೆಗಳನ್ನು. ಅವರಲ್ಲಿ ನಮಗೆ ನೀಲಮ್ಮ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಸಪೋರ್ಟ್ ಮಾಡ್ತಾರಂದ್ರೆ ಇಡೀ ನನ್ನ ಕೆಂಪಾಯನ್ನ ತಂದಿದ್ದ ಅಕ್ಕ ತಂಗಿಲ್ಲ ಹಗಲು ರಾತ್ರಿ ಅವ್ರು ಏನ್ ಮಾಡಿದ್ದಾರೆ, ದುಡಿದಿದ್ದಾರೆ. ಮತ್ತೊಮ್ಮೆ ನನ್ನ ಕೆಂಪಾವಿನ ರಕ್ತ ಸಂಬಂಧಗಳು ಕೂಡ ಜೈ ಭೀಮ್ ವಂದನೆಗಳನ್ನು ಹೇಳುತ್ತಾ ನನ್ನ ಅಧ್ಯಕ್ಷ ಭಾಷಣ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಭೀಮ್. ಇಲ್ಲಿ ನನ್ನ ಅಮ್ಮ ಕುಂತಿದ್ದಾರೆ.